ವೀಕ್ಷಕರೇ, ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. EVM ಅನ್ನು ಇಟ್ಕೊಂಡು ಆಟ ಆಡ್ತಾ ಇದ್ದದ್ದು ಬಿಜೆಪಿ ಒಂದು ಕಾಲದಲ್ಲಿ, ಈಗಲ್ಲ, ಒಂದು ಕಾಲದಲ್ಲಿ ಬಿಜೆಪಿ EVM ಇಟ್ಕೊಂಡು ಆಟ ಆಡುವ ಮುಖಾಂತರ ಮೋದಿಗೆ ಗೆಲುವನ್ನು ಚುನಾವಣಾ ಆಯೋಗ ಕಾಣಿಕೆ ಕೊಡ್ತಿದೆ ಅನ್ನೋ ಮಾತುಗಳಿದ್ವು. ಆದರೆ ಇತ್ತೀಚೆಗೆ ಬಿಜೆಪಿ ಅಪ್ಡೇಟ್ ಆಗಿದೆ. ಯಾವಾಗ ವಿರೋಧ ಪಕ್ಷಗಳು ಮತ್ತು ನಾಗರಿಕರು EVM ನಿಷೇಧ ಮಾಡಿ ಬ್ಯಾಲೆಟ್ ಪೇಪರಲ್ಲೇ ವೋಟನ್ನ ಮಾಡಿ ಅನ್ನೋ ಕೂಗು ನಿಂತಿದ್ರು, ಆಗ ಬಿಜೆಪಿ ಇನ್ನೂ ಅಪ್ಡೇಟ್ ಆಯಿತು. ಅಂದರೆ ಕಳೆದ 2024 ಚುನಾವಣೆ ಆಯ್ತಲ್ಲ, ಚುನಾವಣೆ ಆದಾಗಲೇ ಬಿಜೆಪಿ ಅಪ್ಡೇಟ್ ಆಯಿತು. ತನ್ನ ಗೆಲುವಿನ ಮೂಲವನ್ನು ಬೇರೆ ರೀತಿಯಲ್ಲಿ ಹುಡುಕಿತ್ತು. ಯಾವಾಗ ನೇರವಾಗಿ ಗೆಲ್ಲಲು ಸಾಧ್ಯ ಇಲ್ಲ ಅಂತ ಗೊತ್ತಾಯ್ತು ಮೋದಿ ಅವರಿಗೆ, ಆಗ ಮೋದಿ ಅವರು ಹುಡುಕಿದ್ದು ಮತ್ತೊಂದು ಮಹಾಸಂಚು, ಮಹಾವಂಚನೆ. ಆ ವಂಚನೆಯ ಮುಖಾಂತರ 2024 ಕೂಡ ಗೆದ್ದಿದ್ದು ಬಿಜೆಪಿ ಹಾಗೇನೆ. ಈಗ ಹರಿಯಾಣ, ಮಹಾರಾಷ್ಟ್ರಗಳಲ್ಲೂ ಕೂಡ ಇಂಥದ್ದೇ ವಂಚನೆ ಬಯಲಾಗಿದೆ. ಸೊ ಉತ್ತರ ಪ್ರದೇಶ ಚುನಾವಣೆಯಲ್ಲೂ ಕೂಡ 2024 ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಸಾಕ್ಷಿ ಸಮೇತ ಸಿಕ್ಕಿದ್ದಾರೆ ಇವರು ಯಾವ ರೀತಿ ವಂಚನೆಯನ್ನ ಮಾಡಿ ಗೆಲುವನ್ನು ಸಾಧಿಸ್ತಿದ್ದಾರೆ ಅಂತ. ಜೊತೆಗೆ ನಿನ್ನೆ ದೆಹಲಿಯಲ್ಲಿ ಗೆಲುವನ್ನು ಸಾಧಿಸಿದೆ, ಆ ಗೆಲುವಿನ ಮೂಲ ಯಾವುದು ಅಂತ ಕೂಡ ಗೊತ್ತಾಗಿದೆ. ಅರವಿಂದ್ ಕೇಜ್ರಿವಾಲ್ ಅಂತವರು ಸೋಲಿಕ್ಕೆ ಕಾರಣ ಏನು, ಯಾವ ರೀತಿಯಲ್ಲಿ ಅವರನ್ನ ಸೋಲಿಸಿದ್ರು, ಎಲ್ಲವನ್ನ ನಾನು ನಿಮ್ಮ ಮುಂದಿರ್ತಾ ಹೋಗ್ತೇನೆ ವೀಕ್ಷಕರೇ. ಸೊ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಮ್ಮ ಚಾನಲ್ನ ಜಾಯಿನ್ ಆಗುವ ಮುಖಾಂತರ ಬೆಂಬಲಿಸಿ. ಓಕೆ ಸ್ನೇಹಿತರೆ, ಏನಂತಂದರೆ ನೋಡಿ, ಈಗ ದೆಹಲಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಗೆದ್ದು ಬಿಗಿದೆ. ಕಾಂಗ್ರೆಸ್ಸನ್ನು ಹೀನಾಯವಾಗಿ ಸೋಲಿಸಿದೆ. ಅರವಿಂದ್ ಕೇಜ್ರಿವಾಲ್ ಅವರ ಪಕ್ಷ ಕೂಡ ಇಲ್ಲಿ ಸೋಲನ್ನು ಒಪ್ಕೊಂಡಿದೆ. ಸತತ 27 ವರ್ಷಗಳ ನಂತರ ದಾಖಲೆಯ ಜಯವನ್ನು ಬಿಜೆಪಿ ದಾಖಲಿಸಿದೆ. ಆದರೆ ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ, ಈ ಗೆಲುವು ಬಿಜೆಪಿ ಹರಣ, ಈ ಗೆಲುವಿಗೆ ಬಿಜೆಪಿ ಹರಣ. ಜೊತೆಗೆ ಈ ಗೆಲುವು ಜನ ಯಾಕೆ ಕೊಟ್ಟರಾಗದ್ರೆ ಬಿಜೆಪಿಯ ಸಾಧನೆ ಏನು? ಈಗ ಯಮುನಾ ನದಿ ಏನು ಹೇಳ್ತಿದ್ದಾರೆ, ಯಮುನಾ ನದಿಯನ್ನು ನಾವು ಕ್ಲೀನ್ ಮಾಡಿಬಿಡ್ತೀವಿ ಅಂತ. ಹಾಗಾದರೆ ಗಂಗಾ ನದಿ ಏನಾಯ್ತು? ಈಗ ಗಂಗಾ ನದಿಯನ್ನು ಕ್ಲೀನ್ ಮಾಡ್ತೀವಿ ಅಂತೇಳಿ ಎಷ್ಟು ವರ್ಷ ಆಯಿತು? ಎಷ್ಟರ ಮಟ್ಟಿಗೆ ಗಂಗಾ ನದಿ ಕ್ಲೀನ್ ಆಯಿತು? ಹೇಳಿದ್ದನ್ನು ಏನು ಮಾಡಿದ್ದಾರೆ? ಈ ದೇಶದ ಆರ್ಥಿಕತೆ ಸದೃಢವಾಗಿದೆಯಾ? ಇಲ್ಲ, ಪಾತಾಳಕ್ಕೆ ಬಿದ್ದಿದೆ ಆರ್ಥಿಕತೆ. ರೂಪಾಯಿ ಮೌಲ್ಯ ಹೇಳುವಂತಿಲ್ಲ, ಆ ಮಟ್ಟ ಕುಸಿದು ನಿಂತಿದೆ. ಒಂದು ಕಡೆ ಚೀನಾ ಭಾರತ ಗಡಿಯನ್ನು ಒತ್ತುವರಿ ಮಾಡ್ತಾ ಇದೆ, ಮತ್ತೊಂದು ಕಡೆ ಅಮೇರಿಕ ಕೇರೆ ಮಾಡಲಿಲ್ಲ, ಡೈರೆಕ್ಟ್ ಅರೆಸ್ಟ್ ಮಾಡಿ ಅವ್ರನ್ನ ಒಳಗಡೆ ಕಳಿಸ್ಕೊಡುತ್ತೆ. ಇಂಡಿಯಾ ಹೋಗಿರ್ತಕ್ಕಂಥ ಅಕ್ರಮ ಏನು ನುಸುಳುಕೋರಿರ್ತಾರೆ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಕೈಗೆ ಕಾಲಿಗೆಲ್ಲ ಚೈನ್ ಕಟ್ಟಿ ಭಾರತದ ಭೂಮಿ ಮೇಲೆ ತಂದು ಇಳಿಸುತ್ತೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಜನ ಯಾಕೆ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸ್ತಿದ್ದಾರೆ? ಹಾಗಾದ್ರೆ ಜನ ಗೆಲ್ಲಿಸ್ತಿದ್ದಾರೆ, ಯಾರು ಗೆಲ್ಲಿಸ್ತಿದ್ದಾರೆ? ಜನ ಅಷ್ಟು ದಡ್ರಿದ್ದಾರ? ಅದು ಈ ಕಾಲದಲ್ಲಿ ದಡ್ಡತನದಿಂದ ಜನ ಮತದಾರರು ಮತವನ್ನ ಕೊಡ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ. ಭಾರತೀಯ ಜನತಾ ಪಕ್ಷಕ್ಕೆ ಮತ ಕೊಡ್ಲಿಕ್ಕೆ ಏನಾದ್ರೂ ಒಂದು ಇದೆ ನೋಡಪ್ಪ, ಈ ಕಾರಣಕ್ಕೋಸ್ಕರ ನೀವು ಮತ ಕೊಡಿ. ಯಾವ ಕಾರಣಕ್ಕೆ ಕೊಡಬೇಕು? ರೂಪಾಯಿ ಮೌಲ್ಯ ಕಣ್ಣಿಗೆ ಕಾಣದಂಗೆ ಹೋಗ್ತಾ ಇದೆ, 87 ರೂಪಾಯಿ ದಾಟ್ತಾ ಇದೆ. ಇದೇ ರೀತಿ ಇನ್ನೊಂದು ವರ್ಷ ಮುಂದೋದ್ರೆ 100 ರೂಪಾಯಿ ದಾಟುತ್ತೆ ಅಂತ ಹೇಳಲಾಗ್ತಾ ಇದೆ ರೂಪಾಯಿ ಮೌಲ್ಯ. ಆರ್ಥಿಕವಾಗಿ ಭಾರತ ಕುಸಿದು ಬಿದ್ದಿದೆ, ನಿರುದ್ಯೋಗ ತಾಂಡ ಆಡ್ತಾ ಇದೆ, ತಾಂಡವ ನೃತ್ಯ ಮಾಡ್ತಾ ಇದೆ. ಉದ್ಯೋಗ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇವರು ಅಧಿಕಾರಕ್ಕೆ ಬಂದ ಮೇಲೆ ಉದ್ಯೋಗ ಸೃಷ್ಟಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಭಾರತ ಆರ್ಥಿಕತೆಯನ್ನು ಸರ್ವನಾಶ ಮಾಡ್ತಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಇಂತಹ ದಾಖಲೆ ಗೆಲುವು ದೆಹಲಿ ಅಂತ ಒಂದು ಪ್ರದೇಶದಲ್ಲಿ ಆಗ್ಲಿಕ್ಕೆ ಸಾಧ್ಯನಾ? ಸೊ ಹಾಗಾದ್ರಲ್ಲಿ ಏನಾಯ್ತು? ಇವರು ಹಾಗಾದ್ರೆ ಚುನಾವಣೆಯನ್ನು ಹೇಗೆ ಗೆಲ್ತಾರೆ? MP ಚುನಾವಣೆಯಲ್ಲಿ ವಿರೋಧ ಮಾಡಿದಂಥ ಜನರು MLA ಚುನಾವಣೆಯಲ್ಲಿ ಏಕೆ ಇವ್ರ ಪರವಾಗಿ ಮತವನ್ನು ಕೊಡ್ತಿದ್ದಾರೆ? ಕಾರಣ ಏನು? ಅದು ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಒಂದು ರೀತಿ ಕ್ರಾಂತಿಕಾರಿ ಬದಲಾವಣೆ ಆದ ನಂತರ ಕೂಡ ಅವರು ಈ ದೆಹಲಿಯಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡ್ತಾರೆ. ಎಜುಕೇಷನ್ ಸೆಕ್ಟರ್ಲಿ ಇರ್ಬೋದು, ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ನಿಜವಾಗ್ಲೂ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡ್ತಾರೆ. ಇಷ್ಟೆಲ್ಲ ಬದಲಾವಣೆ ಆದಮೇಲೂ ಕೂಡ ಭಾರತೀಯ ಜನತಾ ಪಕ್ಷ ಇಂಥ ಒಂದು ಗೆಲುವನ್ನು ಪಡೆಯುತ್ತೆ ಅಂದರೆ ಇಟ್ ಈಸ್ ಪಾಸಿಬಲ್? ಇದು ಸಾಧ್ಯನಾ? ಹಾಗಾದ್ರೆ ಏನಾಗಿರ್ಬೋದಲ್ಲಿ ಅಂತಂದರೆ ನೋಡಿ, ಇಷ್ಟು ದಿವಸ ಏನಾಯ್ತಿತ್ತು, EVM ತಿರುತ್ತಿದ್ರು, ಅದಕ್ಕೆ ಸಾಕ್ಷಿ ಸಮೇತ ಕೊಟ್ಟಾಯಿತು. ಜಾರ್ಖಂಡ್ ಚುನಾವಣೆಯಲ್ಲಿ ಸಾಕ್ಷಿ ಸಮೇತ ಕೊಟ್ಟಾಯಿತು. ನೋಡಿ, ಈ ಥರ ಆಗಿದೆ, ಈ ರೀತಿಯಲ್ಲಿ ಚುನಾವಣೆಯನ್ನು ಗೆಲ್ತಾರೆ ಅಂತೇಳಿ ಆಯಿತು. ಇದೆಲ್ಲ ಯಾವಾಗ ಆಯ್ತಾ ಬತ್ತೋ, ಯಾವಾಗ ಜನರು EVM ಇರೋದು ತಿರುಗಿಬೀಳ್ಲಿಕ್ಕೆ ಸ್ಟಾರ್ಟ್ ಆದರು, ಪ್ರತಿಪಕ್ಷಗಳಿಗೆ ಇವರ ವೀಕ್ನೆಸ್ ಗೊತ್ತಾಯ್ತು, ಇವರು EVM ತಿರುತ್ತಿದ್ದಾರೆ ಅಂತ, ಕೂಡಲೇ ಭಾರತೀಯ ಜನತಾ ಪಕ್ಷ ಅಪ್ಡೇಟ್ ಆಯಿತು. ಮೋದಿ ಆ್ಯಂಡ್ ಟೀಮ್, ಭಾರತೀಯ ಜನತಾ ಪಕ್ಷ ಅಂತ ಹೇಳೋದಕ್ಕಿಂತ ಮೋದಿ ಆ್ಯಂಡ್ ಟೀಮ್ ಅಪ್ಡೇಟ್ ಆಯಿತು. ಕಣ್ಣು ಒರೆಸುವಂಥ ತಂತ್ರ, ಯಾವುದೇ ಕಾರಣಕ್ಕೂ ಜನಗಳಿಗೆ ಗೊತ್ತಾಗಬಾರ್ದು. ಆ ರೀತಿಯಲ್ಲಿ ತನ್ನ ಗೆಲುವನ್ನು ತಾನೇ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಏನು ಇಷ್ಟು ದಿವಸ EVM ಅನ್ನು ತಿರ್ತಾ ಇದ್ರು, ಅದನ್ನು ಬದಲಾಯಿಸಿ ಮತದಾರ ಪಟ್ಟಿಯನ್ನು ತಿರುಗಿಸ್ಲಿಕ್ಕೆ ಆರಂಭಿಸಿದ್ರು. ಮತದಾರ ಪಟ್ಟಿಯಲ್ಲಿ ಯಾವ ಪಕ್ಷದ ಬೆಂಬಲಿಗರಿರ್ತಾರೋ ಅವರನ್ನ ಡಿಲೀಟ್ ಮಾಡಲಿಕ್ಕೆ ಆರಂಭಿಸಿದ್ರು.
ಡಿಲೀಟ್ ಮಾಡಲಿಕ್ಕೆ. ಅಂದರೆ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನೇ ಬೆಂಬಲಿಸ್ತಾರೆ ಅಥವಾ ವಿರೋಧ ಪಕ್ಷಗಳನ್ನ XYZ ವಿರೋಧ ಪಕ್ಷಗಳನ್ನ ಬೆಂಬಲಿಸ್ತಾರೆ ಅಂತ ಗೊತ್ತಾದ್ರೆ ಅಂತಹ ಮತದಾರರನ್ನ ಡಿಲೀಟ್ ಮಾಡೋದು, ಅಲ್ಲಿಗೆ ಹೊಸದಾಗಿ ಮತದಾರರನ್ನ ಸೇರ್ಪಡೆಗೊಳಿಸ್ತಕ್ಕಂಥದ್ದು. 18 ಲಕ್ಷ ಮತದಾರರು ಸೇರ್ಪಡೆಗೊಳ್ತಾರೆ. ಮತ್ತೊಂದು ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿ 30 ಲಕ್ಷ ಮತದಾರರು ಹೊಸದಾಗಿ ಸೇರ್ಪಡೆಗೊಳ್ತಾರೆ. ಆದರೆ ಅದಕ್ಕಿಂತ 2 ಪಟ್ಟು ಮತದಾರರು ಡಿಲೀಟ್ ಆಗ್ತಾರೆ. ಇದು ಭಾರತೀಯ ಜನತಾ ಪಕ್ಷದ ಹೊಸ ತಂತ್ರ. ಈ ತಂತ್ರದ ಮುಖಾಂತರ ಚುನಾವಣೆಯನ್ನ ಗೆಲ್ತಾ ಇದೆಯಾ? ಇದಕ್ಕೆ ಸ್ಪಷ್ಟ ಉದಾಹರಣೆ ಅಂದ್ರೆ ಉತ್ತರ ಪ್ರದೇಶದ ಫರೋಖಾಬಾದ್ನಲ್ಲಿ 32,000ಕ್ಕೂ ಹೆಚ್ಚು ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗ್ತಾರೆ. ಚುನಾವಣೆ ಸ್ವಲ್ಪ ದಿವಸ ಇದೆ ಅನ್ನಂಗೆ 32,000 ಮತದಾರರು ಒಂದೇ ಕ್ಷೇತ್ರದಲ್ಲಿ ಡಿಲೀಟ್ ಆಗ್ತಾರೆ. ಅಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ. ಅದು ಗೆಲ್ತಕ್ಕಂಥ ವೋಟ್ ಎಷ್ಟು ಅಂದರೆ 2,678 ಮತಗಳ ಅಂತರದಲ್ಲಿ ಚುನಾವಣೆಯನ್ನ ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ. ಆಮೇಲೆ ಜೊತೆಗೆ ಅಲ್ಲಿ ಡಿಲೀಟ್ ಆದವ್ರು ಯಾರು ಅಂತ ನೋಡ್ಬೇಕಲ್ಲ. ಯಾರು ಡಿಲೀಟ್ ಆದ್ರಪ್ಪ, ಅದರಲ್ಲಿ ಭಾರತೀಯ ಜನತಾ ಪಕ್ಷದವ್ರು ಇದ್ರಾ ಅಂದರೆ ಖಂಡಿತ ಇಲ್ಲ. ಬದಲಾಗಿ ಅಲ್ಲಿ ಅವರು ಡಿಲೀಟ್ ಆಗಿದ್ದು ಯಾರು ಅಂದರೆ ಯಾದವ ಮತದಾರರು, ಮುಸ್ಲಿಂ ಮತದಾರರು. ಯಾದವ ಮತದಾರರು ಅತಿ ಹೆಚ್ಚು ಅಲ್ಲಿ ಸಮಾಜವಾದಿ ಪಕ್ಷವನ್ನು ಬೆಂಬಲಿಸ್ತಾ ಇದ್ರು. ಹಾಗಾಗಿ ಅಲ್ಲಿ ಇವರು ಯಾದವ ಮತದಾರರನ್ನ ಡಿಲೀಟ್ ಮಾಡ್ತಾರೆ, ಮುಸ್ಲಿಂ ಮತದಾರರನ್ನ ಡಿಲೀಟ್ ಮಾಡ್ತಾರೆ. ಸೊ ಒಂದು ವೇಳೆ ಮುಸ್ಲಿಂ ಮತದಾರರು ಮತ್ತು ಯಾದವ ಮತದಾರರಲ್ಲಿ ಇದ್ದಿದ್ರೆ 100ಕ್ಕೆ 100 ಭಾರತೀಯ ಜನತಾ ಪಕ್ಷ ಗೆಲ್ಲಲಿಕ್ಕೆ ಸಾಧ್ಯ ಇರಲಿಲ್ಲ. 32,000 ಮುಸ್ಲಿಮರು ಮತ್ತು ಯಾದವರನ್ನ ಆ ಕ್ಷೇತ್ರದ ಮತದಾರರ ಪಟ್ಟಿಯಿಂದ ಕೈ ಬಿಡಲಾಗುತ್ತೆ. ಮೇಲ್ಜಾತಿಯವ್ರನ್ನ ಡಿಲೀಟ್ ಮಾಡಲ್ಲ. ಈ ಒಂದು ಏನು ಯಾದವ ಮತ್ತೆ ಮುಸ್ಲಿಂ ಇರ್ತಾರೆ ಇವರನ್ನ ಡಿಲೀಟ್ ಮಾಡುವ ಮುಖಾಂತರ ಉತ್ತರ ಪ್ರದೇಶದ ಫರೋಖಾಬಾದಲ್ಲಿ ಇವರು ಗೆಲುವನ್ನು ಸಾಧಿಸ್ತಾರೆ. ಜೊತೆಗೆ ಶಾಕ್ಯ ಮತ್ತೆ ಜಾಟಲ್ ಅಂತ ಕೆಲವು ಸಮುದಾಯ ಇದಾವೆ. ಈ ಸಮುದಾಯದ ಜನರನ್ನು ಕೂಡ ಇವರು ಡಿಲೀಟ್ ಮಾಡ್ತಾರೆ ಮತದಾರರ ಪಟ್ಟಿಯಿಂದ. ಮೀರತ್ತಲ್ಲಿ 1 ಲಕ್ಷ ಮತದಾರರು ಹೆಚ್ಚು ಮತದಾರರು ಸೇರ್ಪಡೆಗೊಳ್ತಾರೆ. 1 ಲಕ್ಷಕ್ಕೂ ಹೆಚ್ಚು ಮತದಾರರು ಏನಾಗ್ತಾರೆ ಅಂದರೆ ಹೊಸದಾಗಿ ಸೇರ್ಕೊಳ್ತಾರೆ. ಆ ಒಂದು ಪಟ್ಟಿಗೆ ಹೊಸದಾಗಿ ಆ ಪಟ್ಟಿಗೆ ಸೇರ್ಪಡೆಗೊಳ್ತಾರೆ. ಇಲ್ಲಿ ಬಿಜೆಪಿ 10,000 ಮತಗಳ ಅಂತರದಿಂದ ಗೆದ್ದಿತ್ತು. 27% ಮತದಾರರ ಪಟ್ಟಿಯಿಂದ ಅಳಿಸಲಾಗುತ್ತೆ. 27% ವೋಟರ್ಸ್ನ ಇಲ್ಲಿ ಡಿಲೀಟ್ ಮಾಡ್ತಾರೆ. ಬದಲಾಗಿ 1 ಲಕ್ಷ ಹೊಸ ಮತದಾರರನ್ನು ತಂದಲ್ಲಿ ಸೇರಿಸ್ತಾರೆ ಅದೊಂದು ಕ್ಷೇತ್ರದಲ್ಲಿ. ಹಾಗಾಗಿ ಬಿಜೆಪಿಲಿ 10,000 ಗೆಲುವನ್ನು ದಾಖಲಿಸುತ್ತೆ. ಕೇವಲ 10,000 ಲೋಕಸಭಾ ಕ್ಷೇತ್ರದಲ್ಲಿ ಕೇವಲ 10,000 ಲೀಡಿಂದ ಗೆಲ್ಲುತ್ತೆ. ಅದಕ್ಕೆ ಕಾರಣ ವಿರೋಧ ಪಕ್ಷ ಇರುತ್ತೆ. ವಿರೋಧ ಪಕ್ಷದ ಪರವಾಗಿದ್ದಂಥ 27% ವೋಟನ್ನು ಮುಸ್ಲಿಮ್ರು ಇರ್ಬೋದು, ಯಾದವ್ರು ಇರ್ಬೋದು, ಇತರೆ ಏನು ಅಹಿಂದ ವೋಟರ್ಸ್ ಅಂತ ನಾವು ಕರಿತೇವೆ, ಅಹಿಂದ ಮತಗಳನ್ನು ಡಿಲೀಟ್ ಮಾಡುತ್ತೆ. ಬದಲಾಗಿ 1 ಲಕ್ಷ ಬಿಜೆಪಿ ಅಥವಾ ಮೇಲ್ವರ್ಗದ ಮತಗಳನ್ನು ತಂದಲ್ಲಿ ಸೇರಿಸುತ್ತೆ. 1 ಲಕ್ಷ ಮತದಾರರನ್ನ ಅದರೊಳಗಡೆ ಸೇರ್ಪಡೆಗೊಳಿಸುತ್ತೆ. ಹಾಗಾಗಿ ಅಲ್ಲಿ 10,000 ಮತಗಳ ಅಂತರದಿಂದ ಮೀರತ್ತಲ್ಲಿ ಇವರು ಗೆಲುವನ್ನು ಸಾಧಿಸ್ತಾರೆ ಭಾರತೀಯ ಜನತಾ ಪಕ್ಷದವರು. ಅಲ್ಲಿ ನೋಡಿ 2024 ಚುನಾವಣೆಯನ್ನೇ ಭಾರತೀಯ ಜನತಾ ಪಕ್ಷ ಈ ರೀತಿ ಗೆದ್ದಿದೆ ಅಂತ ಹೇಳಲಾಗುತ್ತೆ. ಇದೇ ರೀತಿ ಮಹಾರಾಷ್ಟ್ರ ಚುನಾವಣೆಯನ್ನ, ಹರಿಯಾಣ ಚುನಾವಣೆಯನ್ನು ಕೂಡ ಭಾರತೀಯ ಜನತಾ ಪಕ್ಷ ಗೆದ್ದಿದೆ. ನೋಡಿ ಮಹಾರಾಷ್ಟ್ರದಲ್ಲಿ 30 ಲಕ್ಷಕ್ಕೂ ಅಧಿಕ ಮತದಾರರು ಹೊಸದಾಗಿ ಸೇರ್ಪಡೆಗೊಳ್ತಾರೆ. ಚುನಾವಣೆ ಸ್ವಲ್ಪ ದಿವಸ ಇದೆ ಅನ್ನುವಾಗ 30 ಲಕ್ಷ ಮತದಾರರು ಸೇರ್ಪಡೆಗೊಳ್ತಾರೆ. ಆ 30 ಲಕ್ಷ ಮತದಾರರೇನಿದ್ದಾರೆ ಆ 30 ಲಕ್ಷ ಮತದಾರರು ಆ ಚುನಾವಣೆಯ ಗೆಲುವನ್ನು ದಾಖಲಿಸ್ತಾರೆ. ಭಾರತೀಯ ಜನತಾ ಪಕ್ಷ ಅಲ್ಲಿ ಅಭೂತಪೂರ್ವವಾಗಿ ಗೆಲ್ಲಲಿಕ್ಕೆ, ಮೈತ್ರಿ ಪಕ್ಷ ಅಭೂತಪೂರ್ವವಾಗಿ ಗೆಲ್ಲಲಿಕ್ಕೆ ಕಾರಣ ಆಗಿದ್ದು ಈ 30 ಲಕ್ಷ ಮತದಾರರು. ಜೊತೆಗೆ ಮಹಾರಾಷ್ಟ್ರದಲ್ಲೂ ಕೂಡ ಈ ರೀತಿ ಯಾರು ವಿರೋಧ ಪಕ್ಷದ ಬೆಂಬಲ ಇರ್ತಾರೆ ಅವ್ರನ್ನ ಮತದಾರರ ಪಟ್ಟಿಯಿಂದ ಕೈ ಬಿಡಲಾಗತ್ತೆ, ಡಿಲೀಟ್ ಮಾಡ್ತಾರೆ ಮತದಾರರ ಪಟ್ಟಿಯಿಂದ. ಸೊ ಹಾಗಾಗಿ ಭಾರತೀಯ ಜನತಾ ಪಕ್ಷ ಸುಲಭವಾಗಿ ಅಲ್ಲಿ ಗೆಲ್ತಾ ಹೋಗುತ್ತೆ. ಎಲ್ಲೆಲ್ಲ ನಾವು ಸೋಲ್ತೀವಿ, ಯಾರು ಸೋಲಿಸ್ಬೇಕು ಅನ್ಸುತ್ತೋ ಅಲ್ಲಿ ಅವ್ರ ಪರವಾಗಿರ್ತಕ್ಕಂಥ ಮತದಾರರನ್ನ ಡಿಲೀಟ್ ಮಾಡೋದು, ಯಾರನ್ನ ಗೆಲ್ಲಿಸ್ಬೇಕು ಅನ್ಸುತ್ತೋ ಅಲ್ಲಿಗೆ ಅಂತಹ ಮತದಾರರನ್ನ ಅದರೊಳಗಡೆ ಸೇರ್ಪಡೆಗೊಳಿಸೋದು. ಈಗ ಅರವಿಂದ್ ಕೇಜ್ರಿವಾಲ್ ಸೋಲ್ ಕೂಡ ಇದೇ ರೀತಿಯಾಗಿದೆ. ಇದೇ ಕಾರಣ ಅರವಿಂದ್ ಕೇಜ್ರಿವಾಲ್ ಅವರ ಸೋಲಿಗೆ ಇದೇ ಕಾರಣ ಅಂತ ಹೇಳಲಾಗ್ತಾ ಇದೆ. ನೋಡಿ ದೆಹಲಿಯಲ್ಲಿ ಕಾಳಿ ಮಾರ್ಗ, ಕೇಂದ್ರ ವಿದ್ಯಾಲಯ, ಗೋಲಿ ಮಾರ್ಗ, ಇಲ್ಲಿ ಈ ಮೂರರಲ್ಲಿ ಏನು ಕಾಳಿ ಮಾರ್ಗ ಇದೆ, ಕೇಂದ್ರೀಯ ವಿದ್ಯಾಲಯ ಇದೆ, ಗೋಲಿ ಮಾರ್ಗ ಇದೆ. ಇಲ್ಲಿ 53.14% ವೋಟನ್ನ ಡಿಲೀಟ್ ಮಾಡ್ತಾರೆ. 53.14% ವೋಟ್ ಡಿಲೀಟ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ನಾವು ಅಲ್ಲಿಂದ ಮುಂದಕ್ಕೆ ಬಂದ್ರೆ ಇತರ ಬಹುಮಾರ್ಗಗಳಾದಂಥ ಸರೋಜಿನಿ ನಗರದಲ್ಲಿ ಬೂತ್ ನಂಬರ್ ಸಂಖ್ಯೆ 63ರಲ್ಲಿ 38% ವೋಟ್ ಡಿಲೀಟ್ ಆಗುತ್ತೆ. ಸುನಹರಿ ಬಾಗ್ ಬೂತ್ ಸಂಖ್ಯೆ 50ರಲ್ಲಿ ಸುನಹರಿ ಬಾಗ್ ಬೂತ್ ಸಂಖ್ಯೆ 50ರಲ್ಲಿ 25% ವೋಟ್ ಡಿಲೀಟ್ ಆಗುತ್ತೆ. ಕಲಿ ಮಾರ್ಗ, ಸುಹೇಂದ್ರ ಬಾಗ್ ಲೇನ್ ಕೂಡ ಇದೇ ರೀತಿಯಾಗಿ ಅಳಿಸ್ತಾರೆ. ಜೊತೆಗೆ ಇನ್ನೊಂದು ಇಲ್ಲಿ ಏನಾಗುತ್ತೆ ಅಂದರೆ ಮಂತ್ರಿಗಳು ಮತ್ತು ಲೋಕಸಭಾ ಸದಸ್ಯರಿದ್ದಾರೆ, ಅವರ ಕೆಲಸಗಾರರ ಸಂಬಂಧಿಕರನ್ನ ಈ ಕ್ಷೇತ್ರಗಳಲ್ಲಿ ಹೋಗಿ
ಮತದಾರರ ಪಟ್ಟಿಗೆ ಸೇರ್ಪಡೆಗೊಳ್ಳಿ ಅಂತ ಹೇಳ್ತಾರೆ. ಸೊ ಅವರೆಲ್ಲರೂ ಕೂಡ ಅದೇ ಇದರಲ್ಲಿ ಬಂದು ಓಟನ್ನ ಸೇರಿಸ್ತಾರೆ. ದೆಹಲಿಯ ಏನು ಅರವಿಂದ್ ಕೇಜ್ರಿವಾಲ್ ಸೋಲಾಗಿದೆ ಆ ಕ್ಷೇತ್ರಕ್ಕೆ ಹೊಸ ಸೇರ್ಪಡೆಗೊಳ್ತಾರೆ. ಅವರೆಲ್ಲ ಯಾರು ಅಂದರೆ ಕೇಂದ್ರ ಮಂತ್ರಿಗಳ ಸಂಬಂಧಿಕರು, ಅವರಿಗೆ ಸಂಬಂಧಿಕರು, ಅವ್ರ ಫಾಲೋವರ್ಸು, ಅವ್ರಿಗೆ ಬೇಕಾದವ್ರನ್ನೆಲ್ಲ ಕರ್ಕೊಬಂದಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಸೇರ್ಪಡೆಗೊಳಿಸ್ತಾರೆ. ಈ ಮುಖಾಂತರ ಅರವಿಂದ್ ಕೇಜ್ರಿವಾಲ್ರನ್ನ ಸೋಲಿಸಿದ್ದಾರೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೇ. ಇವೆಲ್ಲವೂ ಕೂಡ ಏನು ಸಾಕ್ಷಿ ಇಲ್ದರೆ ಮಾಡ್ತಿರ್ತಕ್ಕಂಥದ್ದಲ್ಲ, ಇದೆಲ್ಲವೂ ಕೂಡ ಮತದಾರರ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದು. ಯಾವುದೇ ಒಂದು ಕ್ಷೇತ್ರದಲ್ಲಿ 53% ಜನ ಡಿಲೀಟ್ ಆಗಿ ಸಾಧ್ಯನಾ? ಒಂದು ಕ್ಷೇತ್ರದಲ್ಲಿ 50% ಜನ ಮೃತಪಡ್ತಾರ, ಕ್ಷೇತ್ರವನ್ನು ಬಿಟ್ಟು ಹೋಗ್ತಾರ. ಹಾಗಾದ್ರೆ ಇಲ್ಲಿ ಯಾರನ್ನೆಲ್ಲ ಡಿಲೀಟ್ ಮಾಡ್ತಾರೆ ಅಂದರೆ ಯಾರು ಆ್ಯಪ್ ಬೆಂಬಲಿಗರಿದ್ರು ಅವರನ್ನ, ಸರ್ಕಾರಿ ನೌಕರರಿದ್ರು ಅವರನ್ನ, ಅಂದರೆ ಪುನರ್ವಸತಿಯಿಂದ ಅಲ್ಲಿ ಬಂದು ಯಾರು ಸೇರ್ಪಡೆಗೊಂಡಿದ್ರಲ್ಲ ಅಂಥವರನ್ನ ಇವರು ಡಿಲೀಟ್ ಮಾಡ್ತಾರೆ. ಯಾರು ಭಾರತೀಯ ಜನತಾ ಪಕ್ಷಕ್ಕೆ ವಿರೋಧವಾಗಿ AAPಯನ್ನು ಬೆಂಬಲಿಸ್ತವ್ರೆ ಅಂತ ಗೊತ್ತಾಗುತ್ತೋ ಅವರೆಲ್ಲರನ್ನೂ ಡಿಲೀಟ್ ಮಾಡ್ತಾರೆ ವೋಟ್ ಲಿಸ್ಟಿಂದ. ಉಳಿಸ್ತಕ್ಕಂಥದ್ದು ಯಾರನ್ನ ಅಂದರೆ ಯಾರು BJPಯ ಪರವಾಗಿದ್ದಾರೆ, ಜೊತೆಗೆ ಏನು ಕೇಂದ್ರ ಮಂತ್ರಿಗಳಿದ್ದಾರಲ್ಲ ಎಲ್ಲ ಮಂತ್ರಿಗಳ ಸಂಬಂಧಿಕರನ್ನ ಅಲ್ಲಿ ಉಳಿಸ್ತಾರೆ. ಈ ಮೂಲಕವಾಗಿ ಭಾರತೀಯ ಜನತಾ ಪಕ್ಷ ದೆಹಲಿಯಲ್ಲಿ ಗೆಲುವನ್ನು ಸಾಧಿಸಿದೆ. ಕುತಂತ್ರದ ಮೂಲಕ ವಂಚನೆಯ ಮೂಲಕ ಇದುವರೆಗೆ ಭಾರತೀಯ ಜನತಾ ಪಕ್ಷ ಗೆಲುವನ್ನು ಸಾಧಿಸ್ತಾ ಬಂದಿದೆ. ಈಗಲೂ ಕೂಡ ಅದೇ ಮುಂದುವರೆದಿದೆ. ಅದರ ಮುಂದುವರೆದ ಭಾಗವಾಗಿ ದೆಹಲಿಯನ್ನು ಗೆದ್ದಿದೆ. ಇಲ್ಲ ದೆಹಲಿಯಲ್ಲಿ ಗೆಲ್ಲಲಿಕ್ಕೆ ಅವ್ರಿಗೆ ಕಾರಣ ಏನಿದೆ, ಏನು ಕೆಲಸ ಮಾಡಿದ್ದಾರೆ? ಅರವಿಂದ್ ಕೇಜ್ರಿವಾಲ್ ಮಾಡಿದಂಥ ಬದಲಾವಣೆ ಇಡೀ ದೇಶಕ್ಕೆ ಬೇಕು ಅಂತ ಹೇಳುತ್ತೆ. ಇಡೀ ದೇಶಕ್ಕೆ ಹೇಳುತ್ತೆ ಅರವಿಂದ್ ಕೇಜ್ರಿವಾಲ್ ಮಾಡ್ತಿದ್ದಾರಲ್ಲ ಬದಲಾವಣೆಯನ್ನು ಮಾಡಿ ಸರ್ಕಾರಿ ಶಾಲೆಗಳನ್ನು ಉಳಿಸಿ, ಸರ್ಕಾರಿ ಶಾಲೆಗಳಿಗೆ ಇಂತಹ ಮಾದರಿಯಲ್ಲಿ ಸರ್ಕಾರಿ ಶಾಲೆಗಳನ್ನು ಕೊಡಿ ಅಂತ. ಅಂತಹ ಒಬ್ಬ ನಾಯಕರನ್ನ, ಪಕ್ಷ ಸೋತರೋಡಿಲ್ಲ, ಅಂತಹ ಒಬ್ಬ ನಾಯಕರನ್ನ ಸೋಲಿಸಿದ್ದು ಇದೇ ವಂಚನೆಯ ಜಾಲ. ಎಲ್ಲಿವರೆಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ, ಎಲ್ಲಿವರೆಗೆ ಚುನಾವಣಾ ಆಯೋಗ ಅವರ ಕೈ ಕೆಳಗೆ ಕೆಲಸ ಮಾಡುತ್ತೆ, ಅಲ್ಲಿವರೆಗೆ ಭಾರತೀಯ ಜನತಾ ಪಕ್ಷವನ್ನು ಸೋಲಿಸಲಿಕ್ಕೆ ಯಾವುದೇ ಪಕ್ಷದ ಕೈಲೂ ಕೂಡ ಸಾಧ್ಯ ಇಲ್ಲ. ಈಗ ಹೇಳ್ಬೋದು ಇಲ್ಲ ಅಯ್ಯೋ ಸೋಲ್ಗೆ ಅದು ಕಾರಣ ಇದು ಕಾರಣ ಅಂತ. ಹಾಗಾದ್ರೆ ಒಂದು ಕಾರಣವನ್ನು ಕೊಡಿ. ಭಾರತೀಯ ಜನತಾ ಪಕ್ಷಕ್ಕೆ ಜನ ಯಾಕೆ ಓಟ್ ಹಾಕಬೇಕು? ಒಂದು ಕಾರಣವನ್ನು ಕೊಡಿ. ಭಾರತೀಯ ಜನತಾ ಪಕ್ಷ ವಿದೇಶಿ ಮಟ್ಟದಲ್ಲಿ ಈ ರೀತಿ ಕೆಲಸವನ್ನು ಮಾಡ್ತಾ ಇದೆ ಅದು ತೋರಿಸಿ. ಆಯಿತು, ಏನು ಕೆಲಸ ಮಾಡ್ತಾ ಇದೆ? ಚೀನಾದವ್ರು ನೋಡಿದ್ರೆ ನಮ್ಮ ದೇಶವನ್ನು ಒತ್ತುವರಿ ಮಾಡಿದ್ದಾರೆ, ರಕ್ಷಣಾ ವಿಚಾರಕ್ಕೆ ನಾವು ಅವ್ರಿಗೆ ಓಟ್ ಕೊಡೋಣ ಅಂದರೆ ಅದನ್ನು ಇದುವರೆಗೆ ಕೇಳಿಲ್ಲ. 50-60 ಕಿಲೋಮೀಟರ್ ಒತ್ತುವರಿ ಆದರೂ ಕೂಡ ಇದುವರೆಗೆ ಅದ್ರ ಬಗ್ಗೆ ಮೌನ ಮುರಿತಾ ಇಲ್ಲ. ಬಾಂಗ್ಲಾದಲ್ಲಿ ಇದು ಆಯ್ತಪ್ಪ ಧರ್ಮದ ವಿಚಾರ, ಹಿಂದೂಗಳೆಲ್ಲ ಓಟ್ ಕೊಡ್ಬೇಕು ಅದಕ್ಕೆ ಅಂದರೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ಆಗ್ತಾ ಇದ್ರು ಕೂಡ ಇವ್ರ ಕೈಲಿ ಏನು ಮಾಡೋಕ್ಕಾಗದೆ ಕೈ ಕಟ್ಕೊಂಡು ಕೂತಿದ್ದಾರೆ. ಮತ್ತೊಂದು ಕಡೆ ಇಲ್ಲಪ್ಪ ನಾವು ಆರ್ಥಿಕವಾಗಿ ಸದೃಢವಾಗಿದ್ದೀವಿ ಅನ್ನೋದಾದರೆ ಆರ್ಥಿಕತೆ ಪಾತಾಳಕ್ಕೆ ಬಿದ್ದಿದೆ ಭಾರತದ್ದು. ರೂಪಾಯಿ ಮೌಲ್ಯ ನಾಗಲೋಟ ಕಟೀಲ್ ಹೇಳ್ತಿದ್ರಲ್ಲ, $1 $15 ಕೊಡಿಸ್ತೀನಿ ಅಂತ. ಆ ವಿಚಾರವನ್ನಾದರೂ ಹೌದೇನಪ್ಪ ಅಂತ ನಾವು ನೋಡೋಣ ಅಂತ ಹೋದರೆ ಅದು ಮುರಿದು ಬಿದ್ದೋಗಿದೆ. ಭಾರತದ ರೂಪಾಯಿ ಪಾತಾಳಕ್ಕೆ ಬಿದ್ದೋಗಿದೆ. $87 ಬಂದಿದೆ. $1 ಇದ್ರೂ ಭಾರತದ ರೂಪಾಯಿ ಮೌಲ್ಯ 87 ರೂಪಾಯಿಗೆ ಬಂದು ನಿಂತಿದೆ. $50 ಇದ್ದಂಥ ಮೌಲ್ಯ ಇವತ್ತು $87 ಬಂದು ನಿಂತಿದೆ. ಯಾವ ಕಾರಣಕ್ಕೆ ಇವ್ರಿಗೆ ಮತವನ್ನು ಕೊಡಬೇಕು? ಸರಿ ಆಯಿತು, ಅವ್ರೇನೋ ಹೇಳ್ಕೊಂಡಿದ್ರು ಯಮುನಾ ನದಿಯನ್ನು ಕ್ಲೀನ್ ಮಾಡ್ತೀನಿ. ಹಾಗಾದ್ರೆ ಗಂಗಾ ನದಿಯನ್ನು ಎಷ್ಟು ಮಟ್ಟಿಗೆ ಅವ್ರು ಕ್ಲೀನ್ ಮಾಡಿದ್ರು? ಇವರ ಮೊದಲ ಚುನಾವಣಾ ಘೋಷಣೆ ಇದೆ 2014ರಲ್ಲಿ, ಗಂಗಾ ನದಿ ಕ್ಲೀನ್ ಮಾಡ್ತೀನಿ ಅಂತ. ಅದನ್ನ ಇನ್ನೂ ಮಾಲಿನ್ಯ ಮಾಡಿದ್ರು. ಗಂಗಾ ನದಿಯನ್ನು ಕ್ಲೀನ್ ಮಾಡೋದು ಬಿಟ್ಬಿಡಿ, ಕ್ಲೀನ್ ಮಾಡೋ ಸೆಕೆಂಡ್ರಿ, ಅದಕ್ಕಿಂತ ಇನ್ನೂ ಮಾಲಿನ್ಯ ಜಾಸ್ತಿ ಮಾಡಿರೋದನ್ನು ಗಂಗಾ ನದಿಯನ್ನು. ಯಾವ ಕಾರಣಕ್ಕೆ ಇವ್ರಿಗೆ ಓಟ್ ಕೊಡಬೇಕು? ಇವ್ರ ಸಾಧನೆ ಏನು ಸಾಧನೆ ಮಾಡಿದ್ದಾರೆ? ಯಾವ ವಲಯದಲ್ಲಿ ಇವ್ರಿಗೆ ಮಾಡಿದ್ದಾರೆ? ಉದ್ಯೋಗ ಕೊಟ್ಟಿದ್ದಾರಾ? ಭಾರತ ಬಡತನವನ್ನು ನೀಗಿದ್ದಾರಾ? ಯಾವುದಕ್ಕೆ ಇವರು ಒಂದೇ ಒಂದು ಉದಾಹರಣೆ ಇಲ್ಲ ಇವ್ರಿಗೆ ಮತ ಕೊಡಲಿಕ್ಕೆ. ಆದರೂ ಇವ್ರು ಗೆಲುವಿಗೆ ಸಾಧಿಸ್ತಾರೆ ಅಂದರೆ ಈ ರೀತಿ ವಂಚನೆಯನ್ನು ಮಾಡಿ ಮತದಾರರ ಪಟ್ಟಿಯನ್ನೇ ಬದಲಾಯಿಸ್ತಕ್ಕಂಥದ್ದು. ಮೊದಲು EVM ಬದಲಾಯಿಸ್ತಿದ್ರು, ಈಗ ಮತದಾರರ ಪಟ್ಟಿಯನ್ನು ಬದಲಾಯಿಸುವ ಮುಖಾಂತರ ತಮ್ಮ ವಿರೋಧಿಗಳ ಓಟನ್ನು ಡಿಲೀಟ್ ಮಾಡುವ ಮುಖಾಂತರ ಗೆಲುವನ್ನು ಕಾಣ್ತಿದ್ದಾರೆ. ಒಂದು ಕಡೆ ಈಗ ಇನ್ನೊಂದು ದೆಹಲಿಗೆ ಹೊಸ ಇದೊಂದು ಕಾಂಗ್ರೆಸ್ ಆ್ಯಪ್ನ ಸೋಲಿಸ್ತು. ಏಕೆ? ಕಳೆದ ಬಾರಿ ಕಾಂಗ್ರೆಸ್ ಸ್ಪರ್ಧೆಯನ್ನು ಮಾಡಿರಲಿಲ್ವಾ? ಮೊದಲನೇ ಬಾರಿ ಕಾಂಗ್ರೆಸ್ ಸ್ಪರ್ಧೆಯನ್ನು ಮಾಡಿರಲಿಲ್ವಾ? ಹಾಗೆಲ್ಲ ಗೆಲುವನ್ನು ಕಂಡಂಥ AAPಗೆ ಈ ಬಾರಿ ಯಾಕೆ ಸೋಲಾಯಿತು? ಅದು ಮುಸ್ಲಿಂ ಮತದಾರರು ಹೆಚ್ಚಿನ ಕ್ಷೇತ್ರಗಳಲ್ಲೂ ಕೂಡ BJP ಗೆದ್ದಿದೆ. ಇದೆಲ್ಲ ಹೇಗೆ ಸಾಧ್ಯ ಅಂದರೆ ಅಲ್ಲಿ ಯಾವ ಕ್ಷೇತ್ರದಲ್ಲಿ ಸೋಲ್ತೀವಿ ಅಂತ ಗೊತ್ತಿತ್ತು ಆ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿ ಬದಲಾವಣೆ ಆಯಿತು, ಮತದಾರರು ಡಿಲೀಟ್ ಆದರು. ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರ ಕ್ಷೇತ್ರದಲ್ಲಿ 53% ಓಟು ಡಿಲೀಟ್ ಆಗುತ್ತೆ. ಯಾವ ಕ್ಷೇತ್ರದಲ್ಲಿ ಯಾವ ಬೂತಲ್ಲಿ 53% ಜನ ಓಟನ್ನು ಡಿಲೀಟ್ ಮಾಡ್ತಾರೆ? ಇದು ಸಾಧ್ಯನಾ?
ಇದೆಲ್ಲ ಸಾಧ್ಯ ಆಯ್ತಾ ಇದೆ ಅಂದರೆ ಅದಕ್ಕೆ ಕಾರಣ BJPಯ ಕೃಪಕಟಾಕ್ಷ. ಅವರ ಕೃಪಕಟಾಕ್ಷದಲ್ಲಿ ಬದುಕ್ತಾ ಇರ್ತಕ್ಕಂಥ ಚುನಾವಣಾ ಆಯೋಗ, ಅವರ ಕೈಯಾಳಾಗಿ ಕಾಲಾಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಚುನಾವಣಾ ಆಯೋಗ ಈ ಒಂದು ಸೋಲಿಗೆ ಕಾರಣ. ಈ ಭಾರತೀಯ ಜನತಾ ಪಕ್ಷ ಗೆಲುವಿಗೆ ಪ್ರಮುಖ ಕಾರಣವಾಗಿರ್ತಕ್ಕಂಥದ್ದು ಚುನಾವಣಾ ಆಯೋಗ. ಈ ದೆಹಲಿ ಚುನಾವಣೆಯ ಏನಾದರೂ ಆ ಒಂದು ಇದನ್ನ ಕೊಡಬೇಕು ಅಂದರೆ ಅದು ಭಾರತೀಯ ಜನತಾ ಪಕ್ಷಕ್ಕಲ್ಲ, ಭಾರತೀಯ ಜನತಾ ಪಕ್ಷವನ್ನು ಈ ದಾಖಲೆಯಲ್ಲಿ ಗೆಲ್ಲಿಸಿದಂಥ ಚುನಾವಣಾ ಆಯೋಗಕ್ಕೆ ಭಾರತೀಯ ಜನತಾ ಪಕ್ಷದ ಎಲ್ಲ ಮತದಾರರು ಅಥವಾ ಎಲ್ಲ ಕಾರ್ಯಕರ್ತರು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಇದು ಮೋದಿಗಲ್ಲ, ಬದಲಾಗಿ ಭಾರತೀಯ ಚುನಾವಣಾ ಆಯೋಗಕ್ಕೆ ಇವರು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಒಂದು ವೇಳೆ ಏನಾದರೂ TN ಶೇಷನ್ ಅಂತ ಒಬ್ಬ ಚುನಾವಣಾಧಿಕಾರಿ ಇದ್ದಿದ್ರೆ ಭಾರತೀಯ ಜನತಾ ಪಕ್ಷ ಒಂದೇ ಒಂದು ಕ್ಷೇತ್ರವನ್ನು ಗೆಲ್ಲಕ್ಕೂ ಹರಸಾಹಸವನ್ನು ಪಡಬೇಕಿತ್ತು. ನಿಜಕ್ಕೂ ಈಗ ಭಾರತಕ್ಕೆ TN ಶೇಷನ್ ಅಂತ ಒಬ್ಬ ಸದೃಢ ಚುನಾವಣಾ ಆಯೋಗದ ಕಮಿಷನರ್ ಅಗತ್ಯ ಇದೆಯಾ? ನ್ಯಾಯಯುತ ಚುನಾವಣೆ ಆದರೆ ಭಾರತೀಯ ಜನತಾ ಪಕ್ಷ ಎಷ್ಟು ಸ್ಥಾನವನ್ನು ಗೆಲ್ಲಬಹುದು? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.